ಟ್ರಸ್ಟ್ ಜರುಗ್ತಾ ಇದೆ. ಇದಕ್ಕೆ ಭಾಳ ವಿಶೇಷವಾಗಿ ನಮ್ಮ ಮಾಜಿ MLC ಆದಂಥ KT ಶ್ರೀಕಂಠೇಗೌಡರು ಇದಕ್ಕೆ ರಾಷ್ಟ್ರಮಟ್ಟದ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ಗೌರವ ಅಧ್ಯಕ್ಷರಾಗಿ ನಮ್ಮ ನಾಡಿನ ಹೆಸರಾಂತ ಮಾಜಿ ಸಚಿವರಾದಂತಹ H. ವಿಶ್ವನಾಥ್ ಅವರು ಅದಕ್ಕೆ ಗೌರವ ಅಧ್ಯಕ್ಷರಾಗಿ ರಾಷ್ಟ್ರಮಟ್ಟದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ವೇದಿಕೆಯಲ್ಲಿ ಇವತ್ತು ರಜನಿ ರಾಜರವರು ಕಾರ್ಯದರ್ಶಿಗಳಿದ್ದಾರೆ, ಸಂಸ್ಥಾಪಕ ಅಧ್ಯಕ್ಷರು, ಹಾಗೆ ನಮ್ಮ ಗುರುಗಳಾದಂತಹ GT ವೀರಪ್ಪನವರು ಕಾರ್ಯದರ್ಶಿಗಳು, ಅವರು ಸಹ ಹಾಜರಿದ್ದಾರೆ. ಹಾಗೆ ನಮ್ಮ ಜೈಲರ್ ಸತೀಶ್ರವರು ಅವರು ಸಹ ನಮ್ಮ ಟ್ರಸ್ಟಿಗಳಾಗಿ ಇವತ್ತೊಂದು ದಿವಸ ಹಾಜರಾಗಿದ್ದಾರೆ. ಹಾಗೆ ನಮ್ಮ ಅರ್ಸೂರವರು ಅವರು ಸಹ ಒಂದು ಟ್ರಸ್ಟಿಗಳಾಗಿ ಇವತ್ತೊಂದು ದಿವಸ ಇಲ್ಲಿ ಹಾಜರಿದ್ದಾರೆ. ಹಾಗೆ ನಮ್ಮ ಮೂಡ ಅಧ್ಯಕ್ಷರು ಸಮಾಜ ಚಿಂತಕರಾದಂಥ BP ಪ್ರಕಾಶ್ ಅವರು ಸ್ನೇಹಿತರು, ಅವರು ಸಹ ಟ್ರಸ್ಟಿಗಳಾಗಿ ಇಲ್ಲಿ ಹಾಜರಿದ್ದಾರೆ. ಹಾಗೆ ವೇದವಲ್ಲಿರವರು ಖಜಾಂಚಿಗಳು ಅವರು ಸಹ ಇಲ್ಲಿ ಹಾಜರಿದ್ದಾರೆ. ಹಾಗೆ ಬಸವರಾಜರವರು ಟ್ರಸ್ಟಿಗಳು ಅವರು ಹಾಜರಿದ್ದಾರೆ. ಹಾಗೆ ನಮ್ಮ ಚೇತನ್ರವರು ಅವರು ಸಹ ಟ್ರಸ್ಟಿಗಳು, ಅವರು ಸಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಾಗಿದ್ದಾರೆ. ಹಾಗಾಗಿ ನಮ್ಮ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಪುರುಷರ ಹಿತರಕ್ಷಣಾ ಟ್ರಸ್ಟ್ನಲ್ಲಿ ಎಲ್ಲರ ಹಿತವನ್ನು ಕಾಪಾಡ್ತಕ್ಕಂಥದ್ದು. ಯಾವುದೇ ಪುರುಷರಿಗೆ ದೌರ್ಜನ್ಯ ಒಳಗಾದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ಥರದ ವಿಶೇಷವಾದ IPC ಮತ್ತು BNSS ಆ್ಯಕ್ಟಲ್ಲಿ ವಿಶೇಷವಾದಂಥ ಕಾನೂನಿದೆ. ಅದ್ರ ಜೊತೆಗೂ ನಾವು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಭಾಳ ವಿಶೇಷವಾದಂಥ ಒಂದು ಕಾನೂನನ್ನು ಪುರುಷರ ಪರವಾಗಿ ತರಬೇಕು, ಅವ್ರಿಗೂ ಸಹ ಹಿತರಕ್ಷಣೆಯನ್ನು ಕಾಪಾಡಬೇಕು. ಇವತ್ತು ಸಾಕಷ್ಟು ಕಡೆ ಪುರುಷರು ಕೆಲವೊಂದು ಮಹಿಳೆಯರಿಂದ ದೌರ್ಜನ್ಯಕ್ಕೊಳಗಾಗಿ ಇವತ್ತು ಸೂಸೈಡ್ ಮಾಡ್ಕೊಳ್ತಕ್ಕಂಥ ಪ್ರಕರಣಗಳಾಗಿದೆ. ಇವತ್ತು ಇತ್ತೀಚೆಗೆ ಒಬ್ಬರು ನ್ಯಾಯಾಧೀಶರು ಅವರ ಹೆಂಡತಿಯಿಂದ ಮನನೊಂದು ಅವರು ಹ್ಯಾಂಗ್ ಮಾಡಿಕೊಂಡು ನೇಣು ಹಾಕ್ಕೊಂಡು ಒಬ್ಬ ನ್ಯಾಯಮೂರ್ತಿಗಳೇ ಇವತ್ತೊಂದು ದಿವಸ ಈ ನಾಡಿನಲ್ಲಿ ತೀರೋಗಿದ್ದಾರೆ. ಹಾಗಾಗಿ ಸಾಕಷ್ಟು ಕಡೆ ಮಾಧ್ಯಮ ಮಿತ್ರರ ಮೇಲೂ ದೌರ್ಜನ್ಯ ಆಗಿದೆ, ವಕೀಲರುಗಳ ಮೇಲಾಗಿದೆ, ನ್ಯಾಯಾಧೀಶಗಳ ಮೇಲಾಗಿದೆ, ಎಲ್ಲ ವರ್ಗಗಳ ಪುರುಷರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಹಾಗಾಗಿ ಯಾರೇ ಆದ್ರೂ ಅಂಥ ಸಂದರ್ಭದಲ್ಲಿ ನಮ್ಮ ಹಿತರಕ್ಷಣಾ ಸಮಿತಿಗೆ ಬಂದರೆ ನಾವು ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು, ಅವ್ರಿಗೆ ವಿಶೇಷ ಕಾನೂನು ಅಡಿನಲ್ಲಿ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಒಂದು ಸೇವೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಎಲ್ಲ ಈ ಟ್ರಸ್ಟಿಗಳ ಉದ್ದೇಶ ಆಗಿದೆ. ಮುಂದಿನ ವಿಷಯವನ್ನು ರಜನಿ ರಾಜ್ ಅವರು ಮಾತಾಡ್ತಾರೆ. ನಿವೃತ್ತ ತಹಸೀಲ್ದಾರ್ ಇರ್ಬೋದು, ಪೊಲೀಸ್ ಇಲಾಖೆ ಅಧಿಕಾರಿಗಳಿರ್ಬೋದು, ವಕೀಲರಿರ್ಬೋದು, ಜೈಲರ್ಗಳಿರ್ಬೋದು, ಪ್ರಾಧ್ಯಾಪಕರಿರ್ಬೋದು, ಎಲ್ಲರೂ ಕೂಡ ಒಂದು ಈ ಕಮಿಟಿ ಮಾಡಬೇಕು. ರಾಷ್ಟ್ರೀಯ ಮಟ್ಟದಲ್ಲಿ ಪುರುಷನಿಗೆ ಎಲ್ಲೋ ಒಂದು ಕಡೆ ದೌರ್ಜನ್ಯ ಕೃತ್ಯಕ್ಕೆ ಒಳಗಾಗ್ತಾ ಇದ್ದಾನೆ. ಹನಿ ಟ್ರಾಪ್ ಅಂತ ತುಂಬ ಕೇಸಸ್ಗಳನ್ನ ನೋಡ್ತಾ ಇದ್ದೀವಿ. ಮಹಿಳೆಯರಿಗೆ ಹೇಗೆ ಮಹಿಳಾ ಆಯೋಗ ಇದೆ, ಮಹಿಳಾ ಠಾಣೆಗಳಿದೆ, ಹಲವಾರು ಸಂಘ ಸಂಸ್ಥೆಗಳೇ ಇದೆ ಮಹಿಳೆಯರಿಗೆ, ಹಾಗೆ ಕೂಡ ಪುರುಷನಿಗೂ ಕೂಡ ಬೇಕು ಅಂಥೇಳಿ ಈ ನಿಟ್ಟಿನಲ್ಲಿ ಯಾಕೆ ಮಾಡಬಾರ್ದು ಅಂತೇಳಿ ಚರ್ಚೆ ಮಾಡಿದಾಗ ನಾವೇನಿದ್ದೀವಿ ಒನ್ ಆಫ್ ದಿ ಬೋರ್ಡ್ 33 ಜನ ಪದಾಧಿಕಾರಿಗಳನ್ನು ಕರೆದು ವಿಚಾರಣೆ ಮಾಡಿದಾಗ, ಹೌದು ಇದು ನೋಂದಣಿ ಆಗಲೇಬೇಕು, ರಾಷ್ಟ್ರೀಯ ಮಟ್ಟದಲ್ಲಿ ಆಗಲೇಬೇಕು, ಇದಕ್ಕೊಂದು ಕೂಗು ಬೇಕೇ ಬೇಕು, ಮಹಿಳಾ ಆಯೋಗ ಇರೋ ಥರ ಪುರುಷರ ಆಯೋಗವೂ ಬೇಕು ಅಂತೇಳಿ ಈ ಪುರುಷರ ಹಿತರಕ್ಷಣಾ ಸಮಿತಿಯ ಟ್ರಸ್ಟನ್ನು ನೋಂದಣಿ ಮಾಡಿದ್ದೇವೆ. ಎಲ್ಲೇ ಕೂಡ ಬಂದರೂ ಕೂಡ ನಾವು ರಾಜ್ಯಾದ್ಯಂತ ಪುರುಷನ ಪರವಾಗಿ ಹೋರಾಟ ಮಾಡ್ತೀವಿ. ನಾನು ಮಹಿಳೆಯರ ಪರವಾಗಿ ರಾಜ್ಯ ಅಲ್ಲದೆ ಹೊರ ರಾಜ್ಯದಲ್ಲೂ ಕೂಡ ಕೆಲಸ ಮಾಡ್ತಾ ಇರುವಾಗ 10 ಜನ ಮಹಿಳೆಯರಲ್ಲಿ 5 ಜನ ಮಹಿಳೆಯರು ಪತಿ ಜೊತೆ ಜೀವನ ಮಾಡ್ತೀನಿ ಅಂತ ಹೇಳಿದರೆ, ಇನ್ನು 5 ಜನ ಮಹಿಳೆಯರು ಸುಳ್ಳು ಕೇಸನ್ನು ಹಾಕಿ ಠಾಣೆಗಳಲ್ಲಿ FIR ಮಾಡಿಸೋದ್ರಲ್ಲಿ ಮುಂಚೂಣಿಯಲ್ಲಿರುವ ಕೆಲವು ಮಹಿಳೆಯರನ್ನು ನೋಡಿದ್ದೇವೆ. ಆ ನಿಟ್ಟಿನಲ್ಲಿ ಯಾಕೆ ಆಗಬಾರ್ದು, ಯಾಕೆ ನಾವು ಪುರುಷರ ಒಂದು ಹಿತರಕ್ಷಣಾ ಸಮಿತಿ ಸುಳ್ಳು ಆರೋಪ ಮಾಡಿಕೊಂಡು ಈ ನತದೃಷ್ಟ ಪುರುಷ ಯಾಕೆ FIR ಮಾಡ್ಕೊಂಡು ಕಾನೂನಿನ ಚೌಕಟ್ಟಿನಲ್ಲಿ ನಿಲ್ಲಬೇಕು, ಅವನಿಗೂ ಕೂಡ ನ್ಯಾಯ ಬೇಕಲ್ಲವೇ ಅಂತೇಳಿ ಮಾಡಿರೋದು. ಬಂಧು ಮಿತ್ರರು ತಾವೆಲ್ಲರೂ ನೋಡಿದ್ದೀರಿ, ಕಾರ್ಖಾನೆಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ರಜೆ ಕೊಟ್ಟಿಲ್ಲ ಅಂತ ಹೇಳಿದರೆ ಆ CEO ಮೇಲಿರ್ಬೋದು, ಮ್ಯಾನೇಜರ್ ಮೇಲಿರ್ಬೋದು ಲೈಂಗಿಕ ಬಳಸ್ತಾ ಅಂತೇಳಿ ಸುಳ್ಳು ಆರೋಪ ಮಾಡೋದು ಇರ್ಬೋದು. ಮಹಿಳೆಯರ ಪರವಾಗಿ ತುಂಬ ನಡೀತಾ ಇದೆ, ಇಲ್ಲ ಅಂತಲ್ಲ. ಈ ಪುರುಷ ಪ್ರಧಾನ ತುಳಿತಾ ಬಂದಿದೆ, ಅದನ್ನು ಒಪ್ತೀವಿ ಕೆಲವು ಕಡೆ. ಇವತ್ತು ಕೂಡ ದಿನನಿತ್ಯ ಪೇಪರ್ ನೋಡ್ತಾ ಇದ್ದರೆ ಹೆಣ್ಮಗು ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋ ಆರೋಪ ನೋಡ್ತಾನೇ ಇದ್ದೀವಿ. ಆದರೆ ಇನ್ನು ಕೆಲವೊಂದು ಕಡೆ ಪುರುಷನು ಕೂಡ ಅದೇ ಥರ ಅನ್ಯಾಯಕ್ಕೆ ಒಳಗಾಗ್ತಾ ಇರೋದ್ರಿಂದ ಮಾನವ ಹಕ್ಕುಗಳ ಪುರುಷರ ಹಿತರಕ್ಷಣಾ ಸಮಿತಿ ಅಂದರೆ ಈಕ್ವಲ್ ಸಮಾನತೆ ತರಬೇಕು, ಇಬ್ಬರಿಗೂ ನ್ಯಾಯವನ್ನು ಕೊಡಬೇಕನ್ನೋ ನಿಟ್ಟಿನಲ್ಲೇ ಇದನ್ನು ಮಾಡಿರುವಂಥದ್ದಿದು. ಒಂದು ಮಹಿಳೆ ಬಂದು ಪತಿ ಮೇಲೆ ದೂರು ಕೊಟ್ಟ ಕ್ಷಣಕ್ಕೆ ಗಂಡ ಹೆಂಡ್ತಿನ ನಾವು ದೂರ ಮಾಡೋದಿಲ್ಲ. ಆಪ್ತ ಸಮಾಲೋಚನೆ ಮೂಲಕ ತಿಳುವಳಿಕೆ ಹೇಳಿ ಕಾನೂನಿನ ಸಲಹೆಗಳನ್ನು ವಕೀಲರುಗಳ ಮೂಲಕ ತಿಳಿಸಿ ಅವರಿಗೆ ಉಪಯುಕ್ತ ಮಾಹಿತಿಯನ್ನು ಕೊಡುವುದೇ ಪುರುಷರ ಹಿತರಕ್ಷಣಾ ಸಮಿತಿ. ಹಾಗೆ ಪುರುಷನೂ ಕೂಡ ಮಹಿಳೆ ಮೇಲೆ ನನ್ನ ಹೆಂಡತಿ ಹೀಗೆ ಮಾಡ್ತಿದ್ದಾಳೆ ಅಂದರೆ ಆ ಮಹಿಳೆನೂ ಕೂಡ ವಿಚಾರಣೆ ಮಾಡಿ ಅವರಿಗೂ ಕೂಡ ನ್ಯಾಯ ಕೊಡುವಂಥ ನಿಟ್ಟಿನಲ್ಲೇ
ಇದನ್ನು ಮಾಡ್ತಾ ಇರುವಂಥದ್ದು. ಈಗ ನಮ್ಮ ಸಮಿತಿಯಲ್ಲಿ ಎಲ್ಲ ಜಿಲ್ಲೆಯಿಂದನೂ ಕಾನೂನಾತ್ಮಕವಾಗಿ ವಕೀಲರುಗಳನ್ನ ತಗೊಳ್ತಾ ಇದ್ದೀವಿ ಆಪ್ತ ಸಮಾಲೋಚನೆಗಾಗಿ. ನೀವೆಲ್ಲರೂ ಕೂಡ ಇದೇ ಥರ ನಮಗೆ ಕೈ ಜೋಡಿಸ್ಬೇಕಂತೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ನಾವು ನಿಲ್ತಾ ಇದ್ದೇವಲ್ಲ. ಇದಕ್ಕೆ ಮೂಲ ಕಾರಣ ರಜನಿ ರಾಜ್ ಅವರೇ. ಮಹಿಳೆ ಯಾಕೆಂದ್ರೆ ಅವ್ರ ಹೋರಾಟದಿಂದ ಅವ್ರ ಹತ್ರ ಸಮಸ್ಯೆಗಳೆಲ್ಲ ಬಂತಲ್ಲ, ಬಂದಾಗ ಮಹಿಳೆಯರದ್ದು ಎಷ್ಟು ಬಂತೋ ಪುರುಷರಿಗೂ ಎಷ್ಟು ಅನ್ಯಾಯ ಆಯ್ತು ಅಂತ ಗೊತ್ತಾದದ್ದೇ ಅವ್ರಿಗೆ. ಬಹುಶಃ ಈ ಸಂಘ ಕಟ್ಟೋ ಮೂಲ ಕಾರಣ ಪುರುಷರು ನಾವಲ್ಲ, ಅವರೇನೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಾಯ್ತು ಈ ನೋವು. ಅಲ್ಲ, ಹೌದು. ಅದಕ್ಕೆ ಅವರು ಯಾಕೆಂದ್ರೆ ಮಹಿಳೆ ಬರ್ತಾಳೆ, ಅವ್ನು ಚೆನ್ನಾಗಿ ಒಂದು ಹೆಣ್ಣು 12 ಗಂಟೆ ರಾತ್ರಿಗೆ ಬರ್ಬೋದಾ? ಒಬ್ಬ ಪುರುಷನ ಜೊತೆ ಬಂದು ಫ್ರಂಟ್ ಬಟನ್ನು ಎಲ್ಲ ಓಪನ್ ಇರ್ತದಂತೆ, ಮಗುವನ್ನ ಪಕ್ಕದ ಮನೇಲಿ ಮಲಗಿಸಿರ್ತಾಳೆ, ಗಂಡ ಕೇಳಿದ್ರೆ ಟಿ ವಿ ಹೊಡಿಯೋದು, ಕುಡಿದು ಅಲ್ಲೇ ಮಾಡಿ. ಅದೆಷ್ಟು ಸರಿ? ಹಾಗೆ ನಿಮ್ಮ ಮೇಲೆ FIR ಹಾಕ್ಸ್ತೀನಿ. ಹಾಗಿದ್ರೆ ಅವಳು ಕುಡ್ದು ಯಾರ ಜೊತೆನೇ ಬಂದ್ರೂ ಕೂಡ ಅವನು ಬಾಗಿಲು ತೆಗಿಬೇಕು. ಆ ಕೆಲಸ ಗಂಡಸ್ ಮಾಡಬೇಕಲ್ವಾ? ಹೆಣ್ಣು ಯಾಕೆ ಮಾಡಬೇಕು? ಮಾಡುವಾಗಿಲ್ಲ. ಉದಾಹರಣೆ ಹೇಳಿದ್ದು ಗಂಡಸರು ಮಾಡೋ ಕೆಲಸ ಹೆಣ್ಮಕ್ಳು ಮಾಡ್ತಿದ್ದಾಳಲ್ಲ ಅಂತ. ಈಗ ಮೊನ್ನೆ ತನಕನೂ ಒಬ್ಬ ಶಾಸಕರ ನನ್ನ ಹೆಂಡತಿ ಜೊತೆ ಸಂಬಂಧ ಇದೆ, ನಾನು ಡಿವೋರ್ಸ್ ಕೊಡ್ತೀನಿ, ಡಿವೋರ್ಸ್ ಕೊಡು ಅಂತ ಕೇಳ್ತಾ ಇದ್ರು, ಯಾರು ಮುಂದೆ ಬರ್ತಿಲ್ಲ. ಮಾಜಿ ಒಬ್ಬ ಶಾಸಕರು, ನಾನು ಜೀವನ ಮಾಡಬೇಕು, ನನಗೆ ಡಿವೋರ್ಸ್ ಕೊಡು, ನಾನು ಇನ್ನೇನು ಕೇಳ್ತಿಲ್ಲ, ನೀನು ಯಾರ ಜೊತೆನಾದ್ರು ಮಜಾ ಮಾಡು, ನನಗೆ ಡಿವೋರ್ಸ್ ಕೊಡು. ಪಾಪದ ಗಂಡಸಲ್ವೇ, ಕೊಟ್ಟಿದ್ರೆ ಎಲ್ಲೋ ಜೀವನ ಮಾಡ್ತಾನೆ ಅವನು. 10 ವರ್ಷದಿಂದ ಕೇಳಿ ಸಾಕಾಯಿತು, ಇವಳು ಸುಖ ಬಯಸುವಂಗೆ ಅಲ್ವ ನಾನು ಬಯಸೋದು. ಇದು ಒಂದು ಪಾಯಿಂಟ್. ನಮ್ಮ ವಕೀಲರು ಹೇಳುವ ಹಾಗೆ ಮೊನ್ನೆ 31 ವರ್ಷದ ನ್ಯಾಯಮೂರ್ತಿಗಳು ದೆಹಲಿಯಲ್ಲಿ ಹೆಂಡತಿ ಮತ್ತು ಅವರ ತಂಗಿಯ ಕಾಟ ತಾಳಲಾರದೆ ಡೆತ್ ನೋಟನ್ನು ಬರೆದಿಟ್ಟು ತಂದೆಗೆ ಕೊಟ್ಟು ಸೂಸೈಡ್ ಮಾಡ್ಕೊಳ್ತಾರೆ. ಸುಳ್ಳು ಆರೋಪ ಮಾಡಿ ಮಹಿಳೆಯರು, ನನಗೆ ಬರ್ತಾ ಇದೆ ಸರಿ ಹೇಳುವ ಹಾಗೆ ಪ್ರಾಧ್ಯಾಪಕರು, ತುಂಬ ಕೇಸಸ್ ಬರ್ತಾ ಇದೆ. ಮನನೊಂದು ಎಷ್ಟೋ ಜನ ಪುರುಷರು. ಹಿಂದೆ ಒಂದು ಉದಾಹರಣೆ ತಗೊಳ್ತೀನಿ. ಯಾವ ಜಿಲ್ಲೆಯ ಶಾಸಕರು ಅಂತ ಕೇಳಬೇಡಿ, ಸ್ವಂತ ಅವರ ತಮ್ಮನ ಜೊತೆನೇ ಸಂಬಂಧ ಇರ್ತದೆ. ನನ್ನ ಹತ್ರ ಬಂದಾಗ ಅವರು ಕಳೆದ 4 ವರ್ಷದ ಹಿಂದೆ ಸ್ವಂತ ತಮ್ಮನ ಜೊತೆ ಸಂಬಂಧ ಇರ್ತದೆ ಆಕೆಗೆ, ಮೈದನ ಜೊತೆ. ಅದಕ್ಕೆ ಹೇಳಲಿಕ್ಕಾಗಲ್ಲ, SP ಗೆ ದೂರು ಕೊಟ್ಟರೆ ಅವಮಾನ ಆಗ್ತದೆ, ವಿರೋಧ ಪಕ್ಷದ ನಾಯಕರು ಬರೀತಾರೆ ನಿನ್ನ ಸಂಸಾರವೇ ಸರಿ ಇಲ್ಲ ಅಂತ. ಹಾಗಾಗಿ ಒಬ್ಬರು ವಕೀಲರು ನನ್ನ ಹತ್ರ ಕರ್ಕೊಂಡು ಬರ್ತಾರೆ. ಮಕ್ಕಳು ಹೊರದೇಶದಲ್ಲಿ ಓದ್ತಿದ್ದಾರೆ, ಸೂಸೈಡ್ ಮಾಡಿಕೊಡ್ಲ, ರೈಲಿಗೆ ತಲೆ ಕೊಡ್ಲ, 2 ಆಲೋಚನೆ ಇದ್ದದ್ದವರಿಗೆ. ನನ್ನ ಹತ್ರ ಬಂದಾಗ ಮುಳ್ಳಿಂದನೇ ತೆಗಿಬೇಕು ಅಂತೇಳಿ ಆ ಮೈದನ ಹೆಂಡತಿ ಜೊತೆ ಸಂಪರ್ಕವನ್ನು ಬೆಳೆಸಿ, ಅವಳು CWCಯಲ್ಲಿ ಕೆಲಸ ಮಾಡ್ತಿರ್ತಾಳೆ ಹೆಣ್ಮಗಳು, ಅವರಿಗೆ ಹೇಳಿ ಈ ಥರ ಆಗಿದೆ ಅಂತೇಳಿ ಅಲ್ಲಿ ತಿದ್ದದ್ದು. ಈಗ ಚೆನ್ನಾಗಿದೆ ಕುಟುಂಬ. ಈ ಥರ ಘಟನೆ ಅವರು ಹೊರಗಡೆ ಬರೋಕ್ಕಾಗಲ್ಲ, ಹೇಳ್ಕೊಳಕ್ಕಾಗಲ್ಲ. ಕೆಲವು ಪುರುಷರಿಗೆ ಹೇಳ್ಕೊಳಕ್ಕಾಗಲ್ಲ, ಅವಮಾನ ಆಗ್ತದೆ. ಟ್ರೈನಿಗೆ ತಲೆ ಕೊಡ್ತಾರೆ, ಶರಣಾಗ್ತಾರೆ ಸಾವಿಗೆ. ಗೊತ್ತಿಲ್ಲದೆ ನಮ್ಗೆ ಇಷ್ಟು ಬರ್ತಿದೆ, ಗೊತ್ತಿಲ್ಲದೆ ಇರೋದು ಎಷ್ಟಿದೆ. ಈಗ ಮೊನ್ನೆ ಹೇಳ್ತಾ ಇದ್ರು ಯಾರೊಬ್ರು ವಕೀಲರು, ಬಳ್ಳಾರಿಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ, 3ನೇ ಸ್ಥಾನದಲ್ಲೋ 4ನೇ ಸ್ಥಾನದಲ್ಲೋ ಇದೆ ಕರ್ನಾಟಕ ಪುರುಷರು ಈ ಥರ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗ್ತಿರೋದು ಅಂತ. ಹಾಗಾಗಿ ಪುರುಷನಿಗೂ ಬೇಕಲ್ವೇ ಎಲ್ಲೋ ಒಂದು ಕಡೆ. ಅದಕ್ಕೆ ನಾನೇ ಸಾಕ್ಷಿ ಇದ್ದೀನಿ. ಬರುವಂಥ ದೂರುಗಳಲ್ಲಿ ಸುಳ್ಳು ಆರೋಪ ಮಾಡೋದು, FIR ಮಾಡಿಸೋದು, ಠಾಣೆ ಮುಂದೆ ನಿಲ್ಲೋದು. ನನಗೆ ಹೇಳಿದ್ದಾರೆ, ನೀವು ನನಗೆ ಸಪೋರ್ಟ್ ಕೊಡಿ, ಕುಡ್ದು ಅಲ್ಲೇ ಮಾಡಿ ಗಂಡಂಗೆ ಹೊಡೆದಿದೆಯಾ, ರಾತ್ರಿ ಇಡೀ TV ಹೊಡೆದಿದೆಯಾ, ನೇರ ವಿಡಿಯೋ ಇದೆ, ನೀವು ನನಗೆ ಸಪೋರ್ಟ್ ಕೊಡೋಲ್ಲ ಮಹಿಳಾ ಅಧ್ಯಕ್ಷಕ್ಕೆ. ನಾನು ಕೊಡೋದಿಲ್ಲ, ಪ್ರೂವ್ ಇದೆಯಲ್ಲ, ನಾನೇಗೆ ನಿನಗೆ ಕೊಡಲಿ? ನಿಮ್ಮ ಮೇಲೂ ಕೇಸ್ ಹಾಕ್ತೀನಿ, ಹಾಕೊಂಡೋಗು, ನಾನು SP ಹತ್ರಗೆ ಹೋಗಿ ತೋರಿಸ್ತೀನಿ ವಿಡಿಯೋ, ಇದ್ರ ಮೇಲೆ ನೋಡಲಿ, ಮಾಡಲಿ, ನಾನು ಕೋರ್ಟಲ್ಲಿ ಫೈಟ್ ಮಾಡ್ತೀನಿ. ಈಗೆಲ್ಲ ನಾನು ಪ್ರಕರಣ ಎದುರಿಸಿದ್ದೀನಿ, ನನಗೆ ಬಂದಿದೆ ತುಂಬ ಕೇಸಸ್ಸು. 5 ಜನ ಮಹಿಳೆಯರು, ಇನ್ನೂ 5 ಜನ ಮಹಿಳೆಯರು, ಮೇಡಮ್ ಪತಿ ಹೊಡೆದ್ರು ಜೀವನ ಮಾಡ್ತೀವಿ ಮೇಡಮ್, ಪತಿ ಬೇಕು ಮೇಡಮ್, ತಂದೆ ತಾಯಿ ಯಾರೂ ಇಲ್ಲ, ಅವ್ನು ಹೊಡೆದ್ರು ನನ್ನ ಪತಿ, ರಾತ್ರಿ ಹೊತ್ತು ಕುಡಿದು ಹೊಡಿತಾನೆ, ನಾವು ಜೀವನ ಮಾಡ್ತೀನಿ. 5 ಜನ ಹೆಣ್ಮಕ್ಳು ಇದ್ದಾರೆ, ಇವತ್ತು ಕೂಡ ಇದ್ದಾರೆ. ಹೊಡೆದು ಅಲ್ಲೇ ಮಾಡಿಸ್ಕೊಂಡು ಪುರುಷನಿಂದ ದೌರ್ಜನ್ಯಕ್ಕೆ ಒಳಗಾಗಿರೋ ಮಹಿಳೆಯೂ ಇದ್ದಾಳೆ. ಹಾಗೆ ಹಿಂಸೆ ತಾಳಲಾರದೆ 50% ಪುರುಷನೂ ಇದ್ದಾನೆ. ಅದಕ್ಕಾಗಿ ಪುರುಷರ ಸಮಿತಿಗಳು ತಂದಿರೋದು. ಫ್ರೀಡಮ್ ಪಾರ್ಕಲ್ಲಿ 2 ಲಕ್ಷ ಜನ ಹಿಂದೆ, ಕಳೆದ 2 ವರ್ಷದಿಂದ ಸೇರ್ತಾರೆ. ಎಲ್ಲ ದೇಶದಿಂದನೂ ಸೇರ್ತಾರೆ. ಅಲ್ಲೆಲ್ಲ ನೊಂದ ಪುರುಷರೇ ಬರ್ತಾರೆ. ಸರ್ಕಾರಕ್ಕೆ ಕೂಗು ಮುಟ್ಟಿಸ್ತಾರೆ, ಕೊಡೋದಿಲ್ಲ, ಇನ್ನೂ ದೌರ್ಜನ್ಯ ಪ್ರಕರಣ ಜಾಸ್ತಿ ಆಗ್ತದೆ, ನಿಮಗೆ ಆಯೋಗ ತಂದರೆ ಅಂತ ಸರ್ಕಾರ ಹೇಳ್ತದೆ, ಕಾನೂನು ಹೇಳ್ತದೆ. ಆದರೆ ಈಗ ಸುಪ್ರೀಂ ಕೋರ್ಟ್ ಹೊರಡಿಸ್ತು, ಈಕ್ವಲ್ ಸಮಾನತೆಯಾಗಿ ಬಂದಂಥ ದೂರುಗಳನ್ನು FIR ಮಾಡೋದಕ್ಕಿಂತ ಮುಂಚೆ ಪರಿಶೀಲನೆ ಮಾಡಬೇಕು. ಇಬ್ಬರನ್ನು ಕರೆಸಿ ಪರಿಶೀಲನೆ ಮಾಡಬೇಕು, ತದನಂತರ FIR ಮಾಡಬೇಕು. ಇಮಿಡಿಯೇಟ್ ಮಾಡಬೇಡಿ, ಸುಳ್ಳು ಆರೋಪಗಳು ಸಹ ಬರ್ತವೆ ತುಂಬ ಅಂತ ಹೇಳಿದ್ದಾರೆ. ಅದನ್ನೇ ಸುಪ್ರೀಂ ಕೋರ್ಟ್ ಹೇಳಿದೆ, ಹೈಕೋರ್ಟ್ ಹೇಳಿದೆ ಅಂದ್ರಲ್ಲ, ಪರಿಶೀಲನೆ ಮಾಡಬೇಕು, ಕೊಟ್ಟಂಥ ದೂರುಗಳನ್ನ ಪಟ್ಟಂತ. ಈಗ ಕಾನೂನು ನೀವು ಹೇಳಿದ್ರಿ, ದುರ್ಬಳಕೆ ಮಾಡ್ಕೋತಾ ಇದ್ದಾಳೆ ಕೆಲವು ಮಹಿಳೆ ಅದನ್ನು ಮಿಸ್ಯೂಸ್ ಮಾಡ್ಕೋತಾ ಇದ್ದಾಳೆ. ಹೌದು, ಮಹಿಳೆಯರಿಗೆ ಕೊಡಬೇಕು, ಕಾನೂನು ಸ್ಟ್ರಾಂಗ್ ಇರಬೇಕು, ಅದು ಒಪ್ಪುವ, ನಾವು ಕೊಡಲೇಬೇಕು. ಕೆಲವೊಂದು ಕಡೆ ಅನ್ಯಾಯ ಮಾಡ್ತಿದ್ದಾನೆ ಪುರುಷ, ಇಲ್ಲ ಅಂತ ಹೇಳೋದಿಲ್ಲ.
ಆದರೆ ಈಕ್ವಲ್ ಸಮಾನತೆ ತರಬೇಕು ಅಂತ ಯಾವಾಗ ಪರಿಶೀಲನೆ ಮಾಡಬೇಕು, ನೀವು ನೋಡಬೇಕು, ಬಂದಂಥ ದೂರುಗಳನ್ನು ಆಲಿಸಿ ಮಾಡ್ಬೋದಾ ಬೇಡವಾ, ಸಾಕ್ಷಿ ಆಧಾರ ಇಟ್ಕೊಂಡು ಮಾಡಿ. ಈಗ ಬಂದವ್ರಿಗೆಲ್ಲ ಫಸ್ಟ್ ಏನು ಮಾಡ್ತಿದ್ರು, ನೋಡದೆ ಮಾಡದೆ FIR ಹಾಕ್ಬಿಡ್ತಿದ್ರು ಪೊಲೀಸ್ನವರು. ಈಗ ಆಗಿಲ್ಲ, ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಕೆಲವೊಂದು ಪ್ರೂಫ್ ಕೊಟ್ಟರೆ ಮಾತ್ರ ಅದರ ಆಧಾರದ ಮೇಲೆ ಮಾಡಿ. ಲೀಗಲ್ ಸರ್ವಿಸ್ ಅಥಾರಿಟಿನಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ ಸರ್. ಯಾವುದೇ ಒಬ್ಬ ಮಹಿಳೆ ಒಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಗಂಡನ ತಮ್ಮ, ಅವ್ರ ತಂದೆ ತಾಯಿ, ಅವ್ರ ಅಕ್ಕ ತಂಗಿ, ತಮ್ಮ ಎಲ್ಲ ಬಳ್ಳಾರಿಲಿರಲಿ ಹುಬ್ಳಿಲಿರಲಿ 16 ಜನದ ಹೆಸರು ಕೊಟ್ಟರು. ಪೊಲೀಸ್ನವರು ನಮ್ಮ ಕಾನೂನು ಇದೆಯಪ್ಪ, ಯಾವುದೇ ಕಂಪ್ಲೇಂಟ್ ಕೊಟ್ಟರು FIR ಮಾಡಬೇಕು ಅಂತಿದೆ, 14 ಜನದ ಹೆಸರು ಬರ್ಕೊಟ್ಟವ್ರೆ, 14 ಜನ ಮೇಲೆ FIR ಮಾಡಿದ್ವಿ, ನಿಮ್ಗೆ ಏನಾರು ಇದ್ರೆ ಪೊಲೀಸ್ ಅಲ್ಲಿ ಕೋರ್ಟಲ್ಲಿ ಹೋಗಿ ನೋಡ್ಕೊಳ್ಳಿ ಅಂತ ಅಂದ್ಬಿಡೋರು. ಅದಕ್ಕೆ ಸುಪ್ರೀಂ ಕೋರ್ಟ್ ಅವ್ರು ಇಂಥವು ಭಾರತ ದೇಶದಲ್ಲಿ ಆಸ್ತಿ ಇದ್ರೆ ಮಾತ್ರ, ಅವನ ಮನೇಲಿ ಆಸ್ತಿ ಇದ್ರೆ ಮಾತ್ರ ಕೇಳ್ತಾಳೆ. ಇಲ್ಲ ಅಂದ್ರೆ ಏನು ಮಾಡಕ್ಕ, ಕಾನೂನು ಎಲ್ಲಿಂದ ಬಲವಂತ ಕೊಡ್ಸಕ್ಕಾಗತ್ತ ಕಾನೂನು? ಈಗ ಗಂಡನಿಗಿಂತ ಹೆಂಡತಿ ಅನುಕೂಲವಾಗಿದ್ರೆ ಹೆಂಡತಿನೇ ಗಂಡನಿಗೆ ಜೀವನಾಂಶ ಕೊಡಬೇಕು ಅನ್ನೋದು ಕಾನೂನಿದೆ.